ಯುವತಿಯರ ರೂಮ್ಗೆ ನುಗ್ಗಿ ನಾನು ಕ್ರೈಮ್ ಬ್ರಾಂಚ್ ಆಫೀಸರ್ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಂತೆ ಹೋಮ್ ಗಾರ್ಡ್. ಕ್ರೈಮ್ ಬ್ರಾಂಚ್ ಆಫೀಸರ್ ಸೋಗಿನಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ದ ಹೋಮ್ ಗಾರ್ಡ್ ಯುವತಿಯರ ರೂಮ್ಗೆ ನುಗ್ಗಿ ಹೋಮ್ ಗಾರ್ಡ್ ಪ್ರತಿನಿತ್ಯ ಕಾಟವನ್ನ ಕೊಡ್ತಾ ಇದ್ದಂತೆ. ಸದಾಶಿವನಗರ ಠಾಣೆಯಲ್ಲಿ ದಾಖಲಾಗಿದೆ ಈತನ ಬಗ್ಗೆ ಕೇಸ್ ಕೂಡ. ಹೋಮ್ ಗಾರ್ಡ್ ಸುರೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿದ್ಯಾರ್ಥಿನಿಯರಿಗೆ ರಾತ್ರಿ ವೇಳೆ ರೂಮ್ಗೆ ಹೋಗ್ತಾ ಇದ್ದಂತೆ ಸುರೇಶ್ ಹೋಗಿ ನಾನು ಕ್ರೈಮ್ ಬ್ರಾಂಚ್ ಆಫೀಸರ್ ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ರಾತ್ರಿ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಯಾರೀತ ಯಾಕಾಗಿ ಹೋಗಿ ವಿದ್ಯಾರ್ಥಿನಿಯರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ? ಅವರಿಗೆ ಅನುಮಾನ ಬರಲಿಲ್ವಾ? ಹೇಗೆ ಸೆರೆ ಸಿಕ್ಕ? ಎಲ್ಲವನ್ನು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಾದೇಶ್. ರೋಜಾ, ಇತ್ತೀಚೆಗೆ ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಿದೆ. ಅಂದ್ರೆ ಈ ರೀತಿಯಾಗಿ ನಾನು ಪೊಲೀಸು ಅಥವಾ ಕ್ರೈಮ್ ಅವರು ಅಂತ ಹೇಳ್ಬಿಟ್ಟು ಪೊಲೀಸರ ಹೆಸರಲ್ಲಿ ಒಂದಷ್ಟು ವಂಚನೆಗಳನ್ನ ಮಾಡೋದು, ಬೆದರಿಸೋದು, ಹಣ ಮಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಒಂದು ಘಟನೆ ನಡೆದಿದೆ. ಅದೇ ಪೊಲೀಸ್ ಠಾಣೆಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುವಂತ ಓರ್ವ ವ್ಯಕ್ತಿ ಸುರೇಶ್ ಎಂಬಾತ ಈ ಒಂದು ಘಟನೆ ಎಸಗಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿದೆ. ಅಂದ್ರೆ ಆ ಒಂದು ಠಾಣೆಯಲ್ಲಿ ಹೋಮ್ ಗಾರ್ಡ್ ಅಂತಂದ್ರೆ ಈತ ಆ ಒಂದು ಠಾಣೆಗೆ ಸಹಾಯಕರಾಗಿ ಅವರನ್ನ ನೇಮಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಅವರಿಗೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಮಾಡೋದಾಗಿರ್ಬೋದು, ಬೇರೊಬ್ಬರನ್ನ ಕರೆತರೋದಾಗಿರ್ಬೋದು, ವಶ ಪಡೆಯೋದಾಗಿರ್ಬೋದು, ಆ ರೀತಿ ಯಾವುದೇ ರೀತಿಯಾದಂತಹ ಇರೋದಿಲ್ಲ. ಆದ್ರೆ ಈತ ಹೋಗಿ ತಾನು ಕ್ರೈಮ್ ಸಿಬ್ಬಂದಿ ಅಂತೇಳಿ ಓರ್ವ ಯುವತಿಗೆ ಕಿರುಕುಳ ಅಂದ್ರೆ ಬೆದರಿಕೆ ಹಾಕಿರೋದು ಕೂಡ ಗೊತ್ತಾಗಿದೆ. ಅಂದ್ರೆ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮಯ್ಯ ಕಾಲೇಜ್ ಏನಿದೆ ಅಲ್ಲಿ ಆಕೆ BSc ಓದ್ತಿರ್ತಾಳೆ, BSc ಸೆಕೆಂಡ್ ಇಯರ್ ಓದ್ತಿರ್ತಾಳೆ. ತನ್ನ ಸ್ನೇಹಿತರ ಜೊತೆ ರೂಮ್ ಮಾಡ್ಕೊಂಡಿರ್ತಾಳೆ. ಈ ವೇಳೆ ಆ ಒಂದು ವಿಚಾರವನ್ನ ತಿಳಿದುಕೊಂಡಿದ್ದಂತ ಆರೋಪಿ ಹೋಮ್ ಗಾರ್ಡ್ ಸುರೇಶ್ ಇರ್ತಾನೆ. ಆ ಒಂದು ರೂಮಿನ ಬಳಿ ಹೋಗಿ ಯುವತಿಯವರ ಬಳಿಗೆ ಇಲ್ಲಿ ಅವರಿಗೆ ಒಂದಷ್ಟು ಬೆದರಿಕೆ ಮಾದೇಶ್. ಆಲ್ ರೈಟ್, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯುವತಿಯರ ರೂಮ್ಗೆ ನುಗ್ಗಿ ನಾನು ಕ್ರೈಮ್ ಬ್ರಾಂಚ್ ಆಫೀಸರ್ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಂತೆ ಹೋಮ್ ಗಾರ್ಡ್. ಕ್ರೈಮ್ ಬ್ರಾಂಚ್ ಆಫೀಸರ್ ಸೋಗಿನಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ದ ಹೋಮ್ ಗಾರ್ಡ್ ಯುವತಿಯರ ರೂಮ್ಗೆ ನುಗ್ಗಿ ಹೋಮ್ ಗಾರ್ಡ್ ಪ್ರತಿನಿತ್ಯ ಕಾಟವನ್ನ ಕೊಡ್ತಾ ಇದ್ದಂತೆ. ಸದಾಶಿವನಗರ ಠಾಣೆಯಲ್ಲಿ ದಾಖಲಾಗಿದೆ ಈತನ ಬಗ್ಗೆ ಕೇಸ್ ಕೂಡ. ಹೋಮ್ ಗಾರ್ಡ್ ಸುರೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿದ್ಯಾರ್ಥಿನಿಯರಿಗೆ ರಾತ್ರಿ ವೇಳೆ ರೂಮ್ಗೆ ಹೋಗ್ತಾ ಇದ್ದಂತೆ ಸುರೇಶ್ ಹೋಗಿ ನಾನು ಕ್ರೈಮ್ ಬ್ರಾಂಚ್ ಆಫೀಸರ್ ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ರಾತ್ರಿ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಯಾರೀತ ಯಾಕಾಗಿ ಹೋಗಿ ವಿದ್ಯಾರ್ಥಿನಿಯರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ? ಅವರಿಗೆ ಅನುಮಾನ ಬರಲಿಲ್ವಾ? ಹೇಗೆ ಸೆರೆ ಸಿಕ್ಕ? ಎಲ್ಲವನ್ನು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಾದೇಶ್. ರೋಜಾ, ಇತ್ತೀಚೆಗೆ ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಿದೆ. ಅಂದ್ರೆ ಈ ರೀತಿಯಾಗಿ ನಾನು ಪೊಲೀಸು ಅಥವಾ ಕ್ರೈಮ್ ಅವರು ಅಂತ ಹೇಳ್ಬಿಟ್ಟು ಪೊಲೀಸರ ಹೆಸರಲ್ಲಿ ಒಂದಷ್ಟು ವಂಚನೆಗಳನ್ನ ಮಾಡೋದು, ಬೆದರಿಸೋದು, ಹಣ ಮಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಒಂದು ಘಟನೆ ನಡೆದಿದೆ. ಅದೇ ಪೊಲೀಸ್ ಠಾಣೆಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುವಂತ ಓರ್ವ ವ್ಯಕ್ತಿ ಸುರೇಶ್ ಎಂಬಾತ ಈ ಒಂದು ಘಟನೆ ಎಸಗಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿದೆ. ಅಂದ್ರೆ ಆ ಒಂದು ಠಾಣೆಯಲ್ಲಿ ಹೋಮ್ ಗಾರ್ಡ್ ಅಂತಂದ್ರೆ ಈತ ಆ ಒಂದು ಠಾಣೆಗೆ ಸಹಾಯಕರಾಗಿ ಅವರನ್ನ ನೇಮಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಅವರಿಗೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಮಾಡೋದಾಗಿರ್ಬೋದು, ಬೇರೊಬ್ಬರನ್ನ ಕರೆತರೋದಾಗಿರ್ಬೋದು, ವಶ ಪಡೆಯೋದಾಗಿರ್ಬೋದು, ಆ ರೀತಿ ಯಾವುದೇ ರೀತಿಯಾದಂತಹ ಇರೋದಿಲ್ಲ. ಆದ್ರೆ ಈತ ಹೋಗಿ ತಾನು ಕ್ರೈಮ್ ಸಿಬ್ಬಂದಿ ಅಂತೇಳಿ ಓರ್ವ ಯುವತಿಗೆ ಕಿರುಕುಳ ಅಂದ್ರೆ ಬೆದರಿಕೆ ಹಾಕಿರೋದು ಕೂಡ ಗೊತ್ತಾಗಿದೆ. ಅಂದ್ರೆ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮಯ್ಯ ಕಾಲೇಜ್ ಏನಿದೆ ಅಲ್ಲಿ ಆಕೆ BSc ಓದ್ತಿರ್ತಾಳೆ, BSc ಸೆಕೆಂಡ್ ಇಯರ್ ಓದ್ತಿರ್ತಾಳೆ. ತನ್ನ ಸ್ನೇಹಿತರ ಜೊತೆ ರೂಮ್ ಮಾಡ್ಕೊಂಡಿರ್ತಾಳೆ. ಈ ವೇಳೆ ಆ ಒಂದು ವಿಚಾರವನ್ನ ತಿಳಿದುಕೊಂಡಿದ್ದಂತ ಆರೋಪಿ ಹೋಮ್ ಗಾರ್ಡ್ ಸುರೇಶ್ ಇರ್ತಾನೆ. ಆ ಒಂದು ರೂಮಿನ ಬಳಿ ಹೋಗಿ ಯುವತಿಯವರ ಬಳಿಗೆ ಇಲ್ಲಿ ಅವರಿಗೆ ಒಂದಷ್ಟು ಬೆದರಿಕೆ ಮಾದೇಶ್. ಆಲ್ ರೈಟ್, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯುವತಿಯರ ರೂಮ್ಗೆ ನುಗ್ಗಿ ನಾನು ಕ್ರೈಮ್ ಬ್ರಾಂಚ್ ಆಫೀಸರ್ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಂತೆ ಹೋಮ್ ಗಾರ್ಡ್. ಕ್ರೈಮ್ ಬ್ರಾಂಚ್ ಆಫೀಸರ್ ಸೋಗಿನಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ದ ಹೋಮ್ ಗಾರ್ಡ್ ಯುವತಿಯರ ರೂಮ್ಗೆ ನುಗ್ಗಿ ಹೋಮ್ ಗಾರ್ಡ್ ಪ್ರತಿನಿತ್ಯ ಕಾಟವನ್ನ ಕೊಡ್ತಾ ಇದ್ದಂತೆ. ಸದಾಶಿವನಗರ ಠಾಣೆಯಲ್ಲಿ ದಾಖಲಾಗಿದೆ ಈತನ ಬಗ್ಗೆ ಕೇಸ್ ಕೂಡ. ಹೋಮ್ ಗಾರ್ಡ್ ಸುರೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿದ್ಯಾರ್ಥಿನಿಯರಿಗೆ ರಾತ್ರಿ ವೇಳೆ ರೂಮ್ಗೆ ಹೋಗ್ತಾ ಇದ್ದಂತೆ ಸುರೇಶ್
ಹೋಗಿ ನಾನು ಕ್ರೈಮ್ ಬ್ರಾಂಚ್ ಆಫೀಸರ್, ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ರಾತ್ರಿ ಕಿರುಕುಳವನ್ನ ಕೊಡ್ತಾ ಇದ್ನಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಯಾರೀತ ಯಾಕಾಗಿ ಹೋಗಿ ವಿದ್ಯಾರ್ಥಿನಿಯರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ? ಅವರಿಗೆ ಅನುಮಾನ ಬರಲಿಲ್ವಾ? ಹೇಗೆ ಸೆರೆ ಸಿಕ್ಕ? ಎಲ್ಲವನ್ನು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಾದೇಶ್. ರೋಜಾ, ಇತ್ತೀಚೆಗೆ ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಿದೆ. ಅಂದ್ರೆ ಈ ರೀತಿಯಾಗಿ ನಾನು ಪೊಲೀಸು ಅಥವಾ ಕ್ರೈಮ್ ಅವರು ಅಂತ ಹೇಳ್ಬಿಟ್ಟು ಪೊಲೀಸರ ಹೆಸರಲ್ಲಿ ಒಂದಷ್ಟು ವಂಚನೆಗಳನ್ನ ಮಾಡೋದು, ಬೆದರಿಸೋದು, ಹಣ ಮಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಒಂದು ಘಟನೆ ನಡೆದಿದೆ. ಅದೇ ಪೊಲೀಸ್ ಠಾಣೆಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುವಂತ ಓರ್ವ ವ್ಯಕ್ತಿ ಸುರೇಶ್ ಎಂಬಾತ ಈ ಒಂದು ಘಟನೆ ಎಸಗಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿದೆ. ಅಂದ್ರೆ ಆ ಒಂದು ಠಾಣೆಯಲ್ಲಿ ಹೋಮ್ ಗಾರ್ಡ್ ಅಂತಂದ್ರೆ ಈತ ಆ ಒಂದು ಠಾಣೆಗೆ ಸಹಾಯಕರಾಗಿ ಅವರನ್ನ ನೇಮಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಅವರಿಗೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಮಾಡೋದಾಗಿರ್ಬೋದು, ಬೇರೊಬ್ಬರನ್ನ ಕರೆತರೋದಾಗಿರ್ಬೋದು, ವಶಪಡೆಯೋದಾಗಿರ್ಬೋದು, ಆ ರೀತಿ ಯಾವುದೇ ರೀತಿಯಾದಂತಹ ಇರೋದಿಲ್ಲ. ಆದ್ರೆ ಈತ ಹೋಗಿ ತಾನು ಕ್ರೈಮ್ ಸಿಬ್ಬಂದಿ ಅಂತೇಳಿ ಓರ್ವ ಯುವತಿಗೆ ಕಿರುಕುಳ ಅಂದ್ರೆ ಬೆದರಿಕೆ ಹಾಕಿರೋದು ಕೂಡ ಗೊತ್ತಾಗಿದೆ. ಅಂದ್ರೆ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮಯ್ಯ ಕಾಲೇಜಿನಿದೆ, ಅಲ್ಲಿ ಆಕೆ BSc ಓದ್ತಿರ್ತಾಳೆ, BSc ಸೆಕೆಂಡ್ ಇಯರ್ ಓದ್ತಿರ್ತಾಳೆ, ತನ್ನ ಸ್ನೇಹಿತರ ಜೊತೆ ರೂಮ್ ಮಾಡ್ಕೊಂಡಿರ್ತಾಳೆ. ಈ ವೇಳೆ ಆ ಒಂದು ವಿಚಾರವನ್ನ ತಿಳಿದುಕೊಂಡಿದ್ದಂತ ಆರೋಪಿ ಹೋಮ್ ಗಾರ್ಡ್ ಸುರೇಶ್ ಇರ್ತಾನೆ, ಆ ಒಂದು ರೂಮಿನ ಬಳಿ ಹೋಗಿ ಯುವತಿಯವರುಗಳಿಗೆ ಇಲ್ಲಿ ಅವರಿಗೆ ಒಂದಷ್ಟು ಬೆದರಿಕೆ ಮಾದೇಶ್. ಆಲ್ ರೈಟ್, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯುವತಿಯರ ರೂಮ್ಗೆ ನುಗ್ಗಿ ನಾನು ಕ್ರೈಮ್ ಬ್ರಾಂಚ್ ಆಫೀಸರ್ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಂತೆ ಹೋಮ್ ಗಾರ್ಡ್. ಕ್ರೈಮ್ ಬ್ರಾಂಚ್ ಆಫೀಸರ್ ಸೋಗಿನಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ದ ಹೋಮ್ ಗಾರ್ಡ್ ಯುವತಿಯರ ರೂಮ್ಗೆ ನುಗ್ಗಿ ಹೋಮ್ ಗಾರ್ಡ್ ಪ್ರತಿನಿತ್ಯ ಕಾಟವನ್ನ ಕೊಡ್ತಾ ಇದ್ದಂತೆ. ಸದಾಶಿವನಗರ ಠಾಣೆಯಲ್ಲಿ ದಾಖಲಾಗಿದೆ ಈತನ ಬಗ್ಗೆ ಕೇಸ್ ಕೂಡ. ಹೋಮ್ ಗಾರ್ಡ್ ಸುರೇಶ್ ವಿರುದ್ಧ FIR ದಾಖಲಾಗಿದೆ. ವಿದ್ಯಾರ್ಥಿನಿಯರಿಗೆ ರಾತ್ರಿ ವೇಳೆ ರೂಮ್ಗೆ ಹೋಗ್ತಾ ಇದ್ದಂತೆ ಸುರೇಶ್ ಹೋಗಿ ನಾನು ಕ್ರೈಮ್ ಬ್ರಾಂಚ್ ಆಫೀಸರ್, ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ರಾತ್ರಿ ಕಿರುಕುಳವನ್ನ ಕೊಡ್ತಾ ಇದ್ನಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾದೇಶ್, ಯಾರೀತ ಯಾಕಾಗಿ ಹೋಗಿ ವಿದ್ಯಾರ್ಥಿನಿಯರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ? ಅವರಿಗೆ ಅನುಮಾನ ಬರಲಿಲ್ವಾ? ಹೇಗೆ ಸೆರೆ ಸಿಕ್ಕ? ಎಲ್ಲವನ್ನು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಾದೇಶ್. ರೋಜಾ, ಇತ್ತೀಚೆಗೆ ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಿದೆ. ಅಂದ್ರೆ ಈ ರೀತಿಯಾಗಿ ನಾನು ಪೊಲೀಸು ಅಥವಾ ಕ್ರೈಮ್ ಅವರು ಅಂತ ಹೇಳ್ಬಿಟ್ಟು ಪೊಲೀಸರ ಹೆಸರಲ್ಲಿ ಒಂದಷ್ಟು ವಂಚನೆಗಳನ್ನ ಮಾಡೋದು, ಬೆದರಿಸೋದು, ಹಣ ಮಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಒಂದು ಘಟನೆ ನಡೆದಿದೆ. ಅದೇ ಪೊಲೀಸ್ ಠಾಣೆಯಲ್ಲಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುವಂತ ಓರ್ವ ವ್ಯಕ್ತಿ ಸುರೇಶ್ ಎಂಬಾತ ಈ ಒಂದು ಘಟನೆ ಎಸಗಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿದೆ. ಅಂದ್ರೆ ಆ ಒಂದು ಠಾಣೆಯಲ್ಲಿ ಹೋಮ್ ಗಾರ್ಡ್ ಅಂತಂದ್ರೆ ಈತ ಆ ಒಂದು ಠಾಣೆಗೆ ಸಹಾಯಕರಾಗಿ ಅವರನ್ನ ನೇಮಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಅವರಿಗೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಮಾಡೋದಾಗಿರ್ಬೋದು, ಬೇರೊಬ್ಬರನ್ನ ಕರೆತರೋದಾಗಿರ್ಬೋದು, ವಶಪಡೆಯೋದಾಗಿರ್ಬೋದು, ಆ ರೀತಿ ಯಾವುದೇ ರೀತಿಯಾದಂತಹ ಇರೋದಿಲ್ಲ. ಆದ್ರೆ ಈತ ಹೋಗಿ ತಾನು ಕ್ರೈಮ್ ಸಿಬ್ಬಂದಿ ಅಂತೇಳಿ ಓರ್ವ ಯುವತಿಗೆ ಕಿರುಕುಳ ಅಂದ್ರೆ ಬೆದರಿಕೆ ಹಾಕಿರೋದು ಕೂಡ ಗೊತ್ತಾಗಿದೆ. ಅಂದ್ರೆ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ರಾಮಯ್ಯ ಕಾಲೇಜಿನಿದೆ, ಅಲ್ಲಿ ಆಕೆ BSc ಓದ್ತಿರ್ತಾಳೆ, BSc ಸೆಕೆಂಡ್ ಇಯರ್ ಓದ್ತಿರ್ತಾಳೆ, ತನ್ನ ಸ್ನೇಹಿತರ ಜೊತೆ ರೂಮ್ ಮಾಡ್ಕೊಂಡಿರ್ತಾಳೆ. ಈ ವೇಳೆ ಆ ಒಂದು ವಿಚಾರವನ್ನ ತಿಳಿದುಕೊಂಡಿದ್ದಂತ ಆರೋಪಿ